ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಂದರೆ ಕಮ್ಯುನಿಕೇಷನ್ ಪೇಪರಲ್ಲಿ ಯಾವ ಸಬ್ಜೆಕ್ಟ್ನ ಜಾಸ್ತಿ ಫೋಕಸ್ ಮಾಡಬೇಕು ಮತ್ತು ರಿವಿಷನ್ ಯಾವ ಥರ ಮಾಡಬೇಕು ಲಾಸ್ಟ್ ಮೂಮೆಂಟಲ್ಲಿ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, ನೀವು ಲಾಸ್ಟ್ ವಿಡಿಯೋದಲ್ಲಿ ಏನು ತಪ್ಪುಗಳು ನೀವು ಮಾಡಬಾರ್ದು ಈ ಮೂಮೆಂಟಲ್ಲಿ ಮತ್ತು GS ಪೇಪರ್ನ ಯಾವ ಥರ ಕ್ವಿಕ್ಕಾಗಿ ರಿವಿಷನ್ ಮಾಡಬೇಕು ಅಂತ ಹೇಳಿದ್ದೀನಿ. ಇವಾಗ ನೋಡಿ, ಕಮ್ಯುನಿಕೇಷನ್ ಪೇಪರ್ 2 ಇದೆಯಲ್ಲ, ತುಂಬ ಇಂಪಾರ್ಟೆಂಟ್. ಯಾಕಂದರೆ ಪೇಪರ್ 2 ಚೆನ್ನಾಗಿ ಸ್ಕೋರ್ ಆದರೆ ನಿಮ್ಮದು ಸ್ಕೋರ್ ಜಾಸ್ತಿ ಆಗುತ್ತೆ. ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ಬೋದು ಸ್ಕೋರ್ ಎಷ್ಟು ಕಟ್ ಆಫ್ ಆಗಿದೆ ಅಂತೇಳಿ. ಬಟ್ ಅಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ, ಸ್ಕೋರ್ ಮಾತ್ರ ತುಂಬ ಜಾಸ್ತಿ ಮಾಡಿದ್ದಾರೆ. ಯಾಕಂದರೆ ಪೇಪರ್ 2 ಕೆಲವೊಬ್ಬರು ನಮ್ಗೆ ಗೊತ್ತಿರೋರೆಲ್ಲ ಪೇಪರ್ 2 ಅಲ್ಲಿ ತುಂಬ ಸ್ಕೋರ್ ಮಾಡಿದ್ದಾರೆ. ಸೊ ನೀವೇನು ಮಾಡಬೇಕಂದ್ರೆ, ಇವಾಗ ಪೇಪರ್ 2 ಕನ್ನಡ ಇದೆ ಅಲ್ವಾ, ಕನ್ನಡ ಮತ್ತು ಇಂಗ್ಲೀಷ್ ಇದೆ, ನೆಕ್ಸ್ಟು ಕಂಪ್ಯೂಟರ್ ಇದೆ. ಇದರಲ್ಲಿ ಇವಾಗ ಲಾಸ್ಟ್ ಮೂಮೆಂಟಲ್ಲಿ ಕನ್ನಡ ಮಾಡೋಕ್ಕೆ ಜಾಸ್ತಿ ಫೋಕಸ್ ಮಾಡಬೇಡಿ. ಯಾಕಂದರೆ ಕನ್ನಡ ಪೇಪರು ಯಾವ ಥರ ಬರುತ್ತಂತ ಗೊತ್ತಾಗಲ್ಲ, ಹೇಳೋಕ್ಕೆ ಆಗಲ್ಲ. ಟಫ್ನು ಬರ್ಬೋದು ಅಥವಾ ಈಸಿನೂ ಬರ್ಬೋದು. ಸೊ ನೀವೇನು ಮಾಡಬೇಕು, ಕಂಪ್ಯೂಟರ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಕಂಪ್ಯೂಟರ್ಗೆ 30 ಮಾರ್ಕ್ಸ್ ಇದೆಯಲ್ಲ, ಸೊ 25+ ಬರೋ ಥರ ಇದಕ್ಕೆ ಫೋಕಸ್ ಮಾಡಿ. ನೋಡಿ, ಇವಾಗ ಕಂಪ್ಯೂಟರಲ್ಲಿ ಜಾಸ್ತಿ ಯಾವುದಂತ ಹೇಳ್ತಿದ್ದೀನಿ ನೋಡಿ. ಇವಾಗ ಕಂಪ್ಯೂಟರ್ ಹೇಳಿದ್ದೀನಲ್ಲ ನೋಡಿ, ಇಲ್ಲಿ MS ವರ್ಡ್, ಎಕ್ಸೆಲ್, ಮತ್ತು ಎಕ್ಸೆಲ್ PPT ಇವು 3 ಮೇಲೆ ಜಾಸ್ತಿ ಫೋಕಸ್ ಮಾಡ್ಬೇಕು ನೀವು. ಯಾಕಂದರೆ ಮೇಜರ್ ಆಗಿರೋದೇ ಇದರಲ್ಲಿ, ಕಂಪ್ಯೂಟ್ರಲ್ಲಿ 50% ಇದೇ ಮೇಜರ್ ಆಗಿರುತ್ತೆ. ಇದರಲ್ಲಿ ಶಾರ್ಟ್ಕಟ್ ಏನಿದ್ದಾವೆ ಇದನ್ನು ಒಂದು ಫುಲ್ ಫಾರ್ಮ್ ಬರುತ್ತಲ್ಲ, ಫುಲ್ ಫಾರ್ಮ್ಸ್ ಏನಿದಾವಲ್ಲ ಎಲ್ಲನೂ ನೋಡ್ಕೊಳ್ಳಿ. ಈ ಮೂಮೆಂಟಲ್ಲಿ ಇದನ್ನೇ ಮಾಡಬೇಕು. ಇವಾಗ ಇಡೀ ಬುಕ್ಸ್ನು ಓದ್ಕೊಂಡು ಕೂಡಬೇಡಿ. ಮತ್ತು ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಇದು ಇಂಪಾರ್ಟೆಂಟ್. ಮತ್ತು ಬೇಸಿಕ್ ಕಂಪ್ಯೂಟರ್ ಅಂತ ಇದೆಯಲ್ಲ, ಅದು KEಯಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಈ FD ಎಕ್ಸಾಮ್ಗೆ ಬೇಸಿಕ್ ನೋಡ್ಕೊಳ್ಳಿ. ಯಾವ ಇಯರಲ್ಲಿ ಎಸ್ಟಾಬ್ಲಿಷ್ ಆಯಿತು, ಡಿಫ್ರೆಂಟ್ ಟೈಪ್ಸ್ ಆಫ್ ಕಂಪ್ಯೂಟರು, ಅದ್ರ ಫುಲ್ ಫಾರ್ಮ್ ಏನು, ಅದು ಯಾವುದ್ರ ಬೇಸ್ ಮೇಲೆ ವರ್ಕ್ ಮಾಡುತ್ತೆ, ಯಾರು ಕಂಡುಹಿಡಿದ್ರು, ಆ ಥರದ್ದು ಬೇಸಿಕ್ ಕಂಪ್ಯೂಟರ್ನ ನೋಡ್ಕೊಳ್ಳಿ. ಮತ್ತು ಇನ್ನೊಂದು ಏನು ಕಂಪ್ಯೂಟ್ರಲ್ಲಿ ಅಂದರೆ 2 ಮಾರ್ಕ್ಸು ಫಿಕ್ಸ್ ಅಂತ ಹೇಳ್ಬೋದು. ಇದು KEದಲ್ಲಿ 1 ಅಥವಾ 2 ಕೇಳ್ಬೋದು. KPSCಯಲ್ಲಿ 2 ಮಾರ್ಕ್ಸ್ ಕಂಪಲ್ಸರಿ ಇರುತ್ತೆ. ಇದು ಯಾವುದರಲ್ಲಿ ಅಂದರೆ ನುಡಿ ಸಾಫ್ಟ್ವೇರ್, ನುಡಿ ಮೇಲೆ ಕ್ವಶನ್ ಕೇಳ್ತಾರೆ. ಬೇಕಿದ್ರೆ ನಿಮಗೆ ನುಡಿ ಗೊತ್ತಿಲ್ಲ ಅಂದರೆ ನಾನು ಒಂದು 5 ನಿಮಿಷದಲ್ಲಿ ನುಡಿ ಬಗ್ಗೆ ಕಂಪ್ಲೀಟಾಗಿ ಹೇಳ್ತೀನಿ. ನಿಮಗೆ ಬೇಕಂದರೆ ಕಮೆಂಟ್ ಮಾಡಿ, ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನುಡಿ ಬಗ್ಗೆ ಪರ್ಫೆಕ್ಟಾಗಿ ಮಾಡ್ತೀನಿ. ನೆಕ್ಸ್ಟ್ ಅಪ್ಕಮಿಂಗ್ KPSC ಎಕ್ಸಾಮ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. 2 ಕ್ವಶನ್ ಕಂಪಲ್ಸರಿ ಇರುತ್ತೆ ನುಡಿಯಲ್ಲಿ. ಈ ಥರ ಕಂಪ್ಯೂಟರ್ ಮೇಲೆ ನೀವು ಜಾಸ್ತಿ ಫೋಕಸ್ ಮಾಡಿ. ಮತ್ತು KEಯವರು ಪ್ಯಾಟರ್ನ್ ಇಲ್ಲ, ಏನು ಅವರು ಯಾವ ಥರ ಕೇಳ್ತಾರೆ ಅಂತ ಗೊತ್ತಾಗಲ್ಲ. ಪ್ರೀವಿಯಸ್ ಪೇಪರ್ ನೋಡ್ಕೊಂಡ್ರು ನೀವು ಪ್ಯಾಟರ್ನ್ ಅದೇ ಥರ ಬರಲ್ಲ KPSC ಥರ. ಸೊ ಪ್ಯಾಟರ್ನ ಫಾಲೋ ಮಾಡಬೇಡಿ. ಎಲ್ಲ ನಿಮ್ಗೆ ಯಾವುದು ಈಸಿ ಅನಿಸುತ್ತಲ್ಲ ಅದನ್ನು ಟಾರ್ಗೆಟ್ ಮಾಡಿ ಸ್ಕೋರ್ ಮಾಡೋಕ್ಕೆ ಟ್ರೈ ಮಾಡ್ಕೊಳ್ಳಿ. ಮತ್ತು ಕಂಪ್ಯೂಟ್ರಲ್ಲಿ ನೋಡಿ, ಇಮೇಲ್ ಇದೆಯಲ್ಲ, ಇಮೇಲ್ ಮೇಲೆ 2 ಕ್ವಶನ್ ಕೇಳ್ತಾರೆ. ಇದನ್ನು ಇಮೇಲಾಗಿ ನೋಡ್ಕೊಳ್ಳಿ. ಇಮೇಲ್ ಇಂಪಾರ್ಟೆಂಟ್. ಮತ್ತು ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸ್ ಇರ್ತಾವಲ್ಲ, ಅದನ್ನು ನೋಡ್ಕೊಳ್ಳಿ. ಮತ್ತು RAMu ಈ ಥರ ಏನು ಟಾಪಿಕ್ ಇರ್ತಾವಲ್ಲ, ಆ ಥರ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಹೈರಾರ್ಕಿ ಕೇಳ್ತಾನಲ್ಲ, ಅದನ್ನು ನೋಡ್ಕೊಳ್ಳಿ. ಆ ಥರ ಇವಾಗ ಲಾಸ್ಟಲ್ಲಿ ನಿಮ್ಗೆ ಯಾವ್ದು ಈಸಿ ಅನಿಸುತ್ತಲ್ಲ ಅದನ್ನು ನೋಡ್ಕೊಳ್ಳಿ. ಮತ್ತು ಇಂಗ್ಲೀಷಲ್ಲಿ ನೋಡಿ, ಇಂಗ್ಲೀಷ್ ಅಂತೂ ಪ್ಯಾಟರ್ನೇ ಇಲ್ಲ, ಯಾವ ಥರನೂ ಕೇಳ್ತಾನವನು. ಇಲ್ಲಿ ಕರೆಕ್ಟ್ ಸ್ಪೆಲ್ ವರ್ಡ್ಗಳು ಆಗೋದು ಆ ಥರದ್ದು ನೋಡ್ಕೊಳ್ಳಿ. ಆರ್ಟಿಕಲ್ಸ್ ನೋಡ್ಕೊಳ್ಳಿ. ಕ್ವಶನ್ ಟ್ಯಾಗ್ ಮಾಡೋದು ನೋಡ್ಕೊಳ್ಳಿ. ಮತ್ತು ವರ್ಬ್ ಬರ್ತಾವಲ್ಲ ಅದನ್ನು ಜಾಸ್ತಿ ಕೇಳ್ತಾನೆ ಅವನು. ಮತ್ತು ಈಗ ಸ್ಟೇಟ್ಮೆಂಟ್ ಜಾಸ್ತಿ ಕೇಳ್ತಾರೆ ಅವರು. KEದವ್ರು ಹೆಂಗಂದರೆ ಸ್ಟೇಟ್ಮೆಂಟು, ಇದರಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಫಾರ್ಮೇಟಲ್ಲಿದೆ ಅಂತ ಕೇಳ್ತಾನೆ. ಸ್ಟೇಟ್ಮೆಂಟ್ ನೋಡ್ಕೊಳ್ಳಿ, ಓಕೆನಾ. ನೀವು ಅಲ್ಲಿ ಹೆಂಗೆ ಒಂದು ಪ್ಯಾಸೇಜ್ನೂ ಬರ್ಬೋದು. ಮತ್ತು KPSC ಥರ ಇವ್ರದ್ದು ಪ್ಯಾಟರ್ನ್ ಇಲ್ಲ. PQRS ಇಷ್ಟೇ ಕೇಳಬೇಕು. PQRSನು 1-2 ಬರ್ತಾವೆ, ಅಲ್ಲಿ 4 PQRS ಬರ್ತಿದ್ದು. ಮತ್ತು ಆ್ಯಕ್ಟಿವೈಸ್ ಪ್ಯಾಸಿವೈಸು ಡೈರೆಕ್ಟ್ ಇಂಡೈರೆಕ್ಟ್ ಅಲ್ಲಿ ಒಂದು 4 ಕ್ವಶನ್ ಫಿಕ್ಸ್ ಇರ್ತಿತ್ತು. ಬಟ್ ಇಲ್ಲಿ ಅದು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, 1 ಅಥವಾ 2 ಬರ್ಬೋದು. ಇಲ್ಲಿ 1 ಲೈನ್ ಸಿಂಗಲ್ ಲೈನ್ದಲ್ಲಿ ಇರ್ತವೆ, ಬಟ್ ಯಾವ ಥರ ಅಂತ ಗೊತ್ತಾಗಲ್ಲ. ನೀವು ಪ್ರೀವಿಯಸ್ ನೋಡ್ಕೊಂಡು ಹೋಗಿರ್ಬೋದು. ಇವು ಅಡ್ಜೆಕ್ಟಿವ್, ಅಡ್ವರ್ಬು ಇದಾವಲ್ಲ, ಕಂಜಕ್ಷನು, ಅದ್ರ ಮೇಲೆ ಜಾಸ್ತಿ ಇದರಲ್ಲಿ 1-2-3 ಕ್ವಶನ್ ಅದು ಇರುತ್ತೆ, ಓಕೆನಾ. ಮತ್ತು ಇಲ್ಲಿ ಬಿಟ್ಟ ಸ್ಥಳ ಥರ ಮಾಡಿ ಅದನ್ನು ಕ್ವಶನ್ ಕೇಳ್ತಾನೆ.
ಈ ಥರದ್ದು ನೀವು ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ. ಪ್ಯಾಟರ್ನ್ ಇಲ್ಲ, ನಾ ಪ್ಯಾಟರ್ನ್ ಇದ್ದರೆ ನೀಟಾಗಿ ಹೇಳ್ಬಿಡ್ತಿದ್ದೆ. KPS ಇದ್ದರೆ ಈಗ ಸಿಂಗ್ಯುಲರ್ ಫ್ಲೂರಲ್ಲು ಅದನ್ನು ಕೇಳಲ್ಲ ಇವ್ನು ಜಾಸ್ತಿ, ಮತ್ತು ಆಬ್ಸ್ಟ್ರಾಕ್ಟ್ ಅವನು ಫಿಗರ್ ಆಫ್ ಸ್ಪೀಚು ಅವೆಲ್ಲ ಕೇಳೋದೇ ಇಲ್ಲ ಇಲ್ಲಿ. ಸೊ ಅದನ್ನು ನೋಡಿ, ಮತ್ತು ಎರರ್ ಐಡೆಂಟಿಫಿಕೇಷನ್ ಒಂದೆರಡು ನೋಡ್ಕೊಳ್ಳಿ ಕರೆಕ್ಟಾಗಿ ಎರರ್ದು ಇಂಗ್ಲೀಷಲ್ಲಿ, ಓಕೆನಾ. ಮತ್ತು ಒನ್ ವರ್ಡ್ ಒಂದು ನೋಡ್ಕೊಳ್ಳಿ, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ 1 2 ಒನ್ ವರ್ಡ್. ಮತ್ತು ಕನ್ನಡ ಇದಕ್ಕೆ ಜಾಸ್ತಿ ಫೋಕಸ್ ಮಾಡಬೇಡಿ ಇವಾಗ, ಬೇಕಾದ್ರೆ ಟೈಮ್ 2 ದಿನ ಉಳ್ಕೊಂಡಿದೆಯಲ್ಲ. ಸೊ ನೀವು ಇಂಗ್ಲೀಷು ಕಂಪ್ಯೂಟರಿಗೆ ಜಾಸ್ತಿ ಮಾಡಿ. ಕನ್ನಡದಲ್ಲಿ ಈ ಕವಿಗಳ ಬಗ್ಗೆ ಡಿಟೇಲಾಗಿ ಎಲ್ಲ ಓದ್ಕೊಂಡು ಕೂತ್ರೆ ಆಗಲ್ಲ. ಇವಾಗ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರುತ್ತಲ್ಲ ಕೇಂದ್ರ ಸಾಹಿತ್ಯದ್ದು, ಅದು ಕರ್ನಾಟಕ ರಾಜ್ಯೋತ್ಸವದ್ದು, ಈ ಥರದ್ದು ನೋಡ್ಕೊಳ್ಳಿ. ಮತ್ತು ಅಂಕಿತನಾಮ, ಕಾವ್ಯನಾಮ, ಇವು ಏನು ಒಂದೊಂದು ಪಾಯಿಂಟ್ಸ್ ಇರ್ತಾವಲ್ಲ ಅದನ್ನು ಜಾಸ್ತಿ ಇವಾಗ ನೋಡ್ಕೊಳ್ಳಿ. ಗ್ರಾಮರ್ ಪಾರ್ಟ್ನ ಒಂದು ಸಲ ಕ್ಲೀನಾಗಿ ನೋಡ್ಕೊಂಬಿಡಿ. ಸಾಹಿತ್ಯ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಡಿ ಇವಾಗ ಯಾಕಂದರೆ ಟೈಮೇ ಇಲ್ಲ ನಿಮಗೆ. ಸಾಹಿತ್ಯ ನೋಡ್ಕೊತ ಕುಂತ್ರೆ ಟೈಮೇ ಹೋಗ್ಬಿಡುತ್ತೆ. ಸೊ ಗ್ರಾಮರ್ನ ನೋಡ್ಕೊಳ್ಳಿ. ನನ್ನ ಬೆಸ್ಟ್ ಅಂದರೆ ಗ್ರಾಮರ್ನ ಫೋಕಸ್ ಮಾಡಿ. ಸಂಧಿಗಳು, ಸಮಾಸಗಳು, ಇದ್ರ ಮೇಲೆ ವಿಭಕ್ತಿ ಪ್ರತ್ಯಯಗಳು, ಅಲಂಕಾರಗಳು, ಬರೀ ಒಂದು ಲೈನ್ ನೋಡಿ ನೀವು ಸಾಕಾಗುತ್ತೆ. ಮತ್ತು ಛಂದಸ್ಸು ನೋಡ್ಕೊಳ್ಳಿ. ಅಲಂಕಾರಗಳು ಬಿಟ್ಟರೆ ಛಂದಸ್ಸು, ಅಲ್ಲಿ ರಗಳೆ ಇವೆಲ್ಲನೂ ಕೇಳ್ತಾನೆ. ಜಸ್ಟ್ 1 ಲೈನ್ ಮಾತ್ರ. ಮತ್ತು ಇವು ಸಮಾನಾರ್ಥಕಗಳು, ವಿರುದ್ಧಾರ್ಥಕ ಪದಗಳು, ಅವು ಸ್ವಲ್ಪ ಇವಾಗ ಟೈಮ್ ಸಿಕ್ಕಾಪಟ್ಟೆ ಇರುತ್ತೆ, ಯಾವುದಂತ ಗೊತ್ತಾಗಲ್ಲ. ಅವೆಲ್ಲ ನೋಡಬೇಡಿ. ಇವಾಗ ಲಾಸ್ಟ್ 2 ಡೇಸ್ ಉಳ್ಕೊಂಡಿದ್ದಲ್ಲ, ಅದ್ರ ಸಲುವಾಗಿ ಹೇಳ್ತಿದ್ದೆ ನಿಮಗೆ. ಮತ್ತು ಕನ್ನಡದಲ್ಲಿ ಸ್ಟೇಟ್ಮೆಂಟ್ ಇರುತ್ತಲ್ಲ, ಯಾರು ಹೇಳಿಕೆ ಅಂತೇಳಿ ಹೇಳಿಕೆಗಳು, ಅದನ್ನು ನೋಡ್ಕೊಳ್ಳಿ. ಒಂದು ಗಾದೆಗಳು ನೋಡ್ಕೊಳ್ಳಿ ಫ್ರೆಂಡ್ಸ್, ಗಾದೆ. ಮತ್ತು ನೆಕ್ಸ್ಟ್ ಪ್ರಶಸ್ತಿಗಳು ಜಾಸ್ತಿ ನೋಡ್ಕೊಳ್ಳಿ. ಪ್ರಶಸ್ತಿ ಇದ್ರ ಮೇಲೆ ಕೇಳ್ತಾನೆ ನೋಡಿ. ಪ್ರಶಸ್ತಿಗಳು ಯಾವುದಲ್ಲ, ಕರ್ನಾಟಕದಿಂದ ಕೊಡೋವು ಮತ್ತು ಕೇಂದ್ರದಿಂದ ಕೊಡೋವು ಪ್ರಶಸ್ತಿಗಳು ನೋಡ್ಕೊಳ್ಳಿ. ಮತ್ತು ಅನ್ಯದೇಶಿ ಪದಗಳು ಬರ್ತಾವಲ್ಲ, ಅನ್ಯದೇಶಿ ಪದಗಳು, ಸೊ ಅವು ನೋಡ್ಕೊಳ್ಳಿ. ಮತ್ತು ಷಟ್ಪದಿಗಳು ಬರುತ್ತಲ್ಲ, ಡಿಫ್ರೆಂಟ್ ಟೈಪ್ಸ್ ಆಫ್ ಷಟ್ಪದಿ, ಸೊ ಅದನ್ನು ನೋಡ್ಕೊಳ್ಳಿ. ಅದನ್ನು ಕೇಳ್ತಾನೆ, ಎಷ್ಟು ಸಾಲುಗಳಿರ್ತವೆ ಮತ್ತು ಅದರ ಲಕ್ಷಣಗಳು ಏನಿದಾವೆ ಷಟ್ಪದಿಗಳದು ನೋಡ್ಕೊಳ್ಳಿ. ಈ ಥರ ಕನ್ನಡ ಗ್ರಾಮರಲ್ಲಿ ಎಲ್ಲನೂ ಸಾಹಿತ್ಯಗಳದು, ಅದು ಸಮಾನಾರ್ಥಕಗಳು, ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಡಿ. ಇವಾಗ ಏನು ಗ್ರಾಮರ್ ಪಾರ್ಟ್ನ ಜಾಸ್ತಿ ನೋಡ್ಕೊಳ್ಳಿ, ಓಕೆನಾ. ಥ್ಯಾಂಕ್ ಯು ಫ್ರೆಂಡ್ಸ್.